ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡೈಲಿ ಅಲರ್ಟ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಜಿಯೋ ಸಿಮ್ ಇದ್ದವರಿಗೆ ಸಿಹಿ ಸುದ್ದಿ. ಹೌದು, ನೀವು ಕೂಡ ಜಿಯೋ ಸಿಮ್ ಬಳಸ್ತಿದ್ದೀರಾ? ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಓಕೆನಾ? ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಂದು ರಿಲಯನ್ಸ್ ಕಂಪನಿ ಜಿಯೋ ಸಿಮ್ ಬಳಕೆದಾರರಿಗೆ ಹೊಸ ಯೋಜನೆಗಳನ್ನು ಬಿಡುಗಡೆ ಮಾಡಿದ್ದು, ಇದರಲ್ಲಿ 3 ರೀತಿಯಾಗಿರುವಂತಹ ಯೋಜನೆಗಳು ಇವೆ. 3 ರೀತಿಯ ಯೋಜನೆಗಳು ಯಾವ್ಯಾವಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ 234 ರೂಪಾಯಿಗಳು. ಈ ಯೋಜನೆಯನ್ನು ಮಿಡ್ ಬಜೆಟ್ ಯೋಜನೆ ಎಂದು ಸಹ ಕರೆಯುತ್ತಾರೆ. 234 ರೂಪಾಯಿ ಯೋಜನೆಯ ಅಡಿಯಲ್ಲಿ ಗ್ರಾಹಕರಿಗೆ 56 ದಿನಗಳವರೆಗೆ ಕಾಲ್ ವ್ಯಾಲಿಡಿಟಿ ನೀಡಲಾಗಿದೆ ಹಾಗೂ 28 GB ಡೇಟಾ ಮತ್ತು 300 SMS ಹಾಗೂ 56 ದಿನಗಳವರೆಗೆ ವಾಯ್ಸ್ ಕಾಲ್ ಸೌಲಭ್ಯ ಕೂಡ ನೀಡಿದ್ದಾರೆ. ಪ್ರತಿದಿನ ನೀವಿಲ್ಲಿ 500 MBಗಳಂತೆ ಡೇಟಾ ಪ್ಯಾಕ್ ಪಡೆಯುತ್ತೀರಿ. ಒಟ್ಟು 56 ದಿನಗಳವರೆಗೆ 28 GB ಸಿಗಲಿದೆ. 28 ದಿನಗಳವರೆಗೆ 300 SMSಗಳ ವ್ಯಾಲಿಡಿಟಿ ಸಿಗಲಿದೆ. ಎರಡನೇದಾಗಿ 123 ರೂಪಾಯಿಗಳ ರೀಚಾರ್ಜ್ ಮಾಡುವುದರ ಮೂಲಕ ನೀವು 28 ದಿನಗಳವರೆಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಹಾಗೂ 14 GB ಡೇಟಾ ಪಡೆಯಬಹುದು. ಪ್ರತಿದಿನ 500 MBಯಂತೆ ನೀಡುತ್ತಾರೆ. ಇಷ್ಟೇ ಅಲ್ಲ, ಇಲ್ಲಿ ಪ್ರತಿದಿನ 100 SMS ಮಾಡುವಂಥ ಸೌಲಭ್ಯ ಕೂಡ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಉಚಿತವಾಗಿ ಜಿಯೋ ಸಿನಿಮಾ ಸಬ್ಸ್ಕ್ರಿಪ್ಷನ್ ಕೂಡ ನೀಡಿದೆ. ಮೂರನೇದಾಗಿ 1234 ರೂಪಾಯಿಗಳ ರೀಚಾರ್ಜ್ ಯೋಜನೆ. ಇಲ್ಲಿ ನೀವು 1 ವರ್ಷಗಳವರೆಗೆ ಅಂದರೆ 336 ದಿನಗಳವರೆಗೆ ಯಾವುದೇ ರೀತಿಯ ಲಿಮಿಟೆಡ್ ಇರಲಾರದೆ ವಾಯ್ಸ್ ಕಾಲ್ ಮತ್ತು 168 GB ಡೇಟಾ ಸಿಗಲಿದೆ. ಪ್ರತಿದಿನಕ್ಕೆ 500 MBಯಂತೆ 1 ವರ್ಷಗಳವರೆಗೆ 168 GB ಡೇಟಾ ಗಳಿಸಬಹುದು. ಅಲ್ಲದೆ 28 ದಿನಗಳವರೆಗೆ ಅನ್ಲಿಮಿಟೆಡ್ SMS ಮಾಡುವಂಥ ಅವಕಾಶ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಮುಖ್ಯವಾಗಿ ಜಿಯೋ ಸಾವನ್ ಹಾಗೂ ಜಿಯೋ ಸಿನಿಮಾ ಉಚಿತವಾಗಿ ಸಬ್ಸ್ಕ್ರಿಪ್ಷನ್ ಸಿಗುತ್ತದೆ. ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.